ಮಂಗಳೂರು ನಗರದಲ್ಲಿ ಇಂಥ ಒಂದು ಮಸೀದಿ ದರ್ಶನ ಕಾರ್ಯಕ್ರಮ ಆಗ್ತಾ ಇರೋದು ಪ್ರಥಮ. ಸೊ ಇನ್ಶಾಲ್ಲ ನಾವು ಈ ಒಂದು ನಮ್ಮ ಹೆಜ್ಜೆ ಏನಿದೆಯೋ ಅದು ಇತರರಿಗೂ ಮಾದರಿಯಾಗಿರಲಿ ಎಂದು ನಾವು ಹಾರೈಸ್ತೇವೆ. ಸರ್ವ ಸ್ತುತಿ ಸ್ತೋತ್ರಗಳು ಸರ್ವ ಲೋಕಗಳ ಸೃಷ್ಟಿಕರ್ತನು, ಪಾಲಕನು, ಮಾಲಕನು, ಒಡೆಯನು, ಅಧಿಪತಿಯು, ಏಕೈಕ ಆರಾಧ್ಯನೂ ಆಗಿರುವ ಅಲ್ಲಾಹನಿಗೆ ಮೀಸಲು. ಲೋಕದ ಬೇರೆ ಬೇರೆ ಪ್ರದೇಶಗಳಲ್ಲಿ ವಿವಿಧ ಜನಾಂಗಗಳಲ್ಲಿ ಮಾನವ ಕುಲದ ಮಾರ್ಗದರ್ಶನಕ್ಕಾಗಿ ಬಂದಂತಹ ಸಕಲ ಪ್ರವಾದಿಗಳ ಮೇಲೆ, ಮಹಾಪುರುಷರ ಮೇಲೆ ಅಲ್ಲಾಹನ ಅನುಗ್ರಹಗಳು ಸದಾ ವರ್ಷಿಸುತ್ತಿರಲಿ. ಆತ್ಮೀಯ ಬಂಧುಗಳೇ, ಇವತ್ತು ಈ ಪತ್ರಿಕಾಗೋಷ್ಠಿಯನ್ನು ಕುದ್ರೋಳಿ ಜಾಮಿಯಾ ಮಸೀದಿ ನೋಡಬನ್ನಿ ಎಂಬ ಒಂದು ಸಾರ್ವಜನಿಕ ಮಸೀದಿ ದರ್ಶನ ಕಾರ್ಯಕ್ರಮವನ್ನು 14 ಸೆಪ್ಟೆಂಬರ್ ಇದೇ ಆದಿತ್ಯವಾರ ಬೆಳಗ್ಗೆ 10:30ರಿಂದ 7ರವರೆಗೆ ಹಮ್ಮಿಕೊಳ್ಳಲಾಗಿದೆ. ಈ ಕಾರ್ಯಕ್ರಮವನ್ನು 3 ಸಂಘಟನೆಗಳು ಒಟ್ಟು ಸೇರಿಕೊಂಡು ಜಾಮಿಯಾ ಮಸೀದಿ ಕುದ್ರೋಳಿ, ಇದರ ಆಡಳಿತ ಸಮಿತಿ, ಮುಸ್ಲಿಂ ಐಕ್ಯತಾ ವೇದಿಕೆ ಕುದ್ರೋಳಿ ಹಾಗೂ ಜಮಾತ್ ಇಸ್ಲಾಮಿ ಹಿಂದ್ ಮಂಗಳೂರು ಒಂದು ಸ್ವಾಗತ ಸಮಿತಿಯನ್ನು ರಚಿಸಿಕೊಂಡು ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದೆ. ಈ ಕಾರ್ಯಕ್ರಮದ ವಿವರಣೆಯನ್ನು ನೀಡಲಿಕ್ಕಾಗಿ ಈ ಒಂದು ಪತ್ರಿಕಾಗೋಷ್ಠಿಯನ್ನು ಹಮ್ಮಿಕೊಳ್ಳಲಾಗಿದೆ. ಪ್ರಪ್ರಥಮವಾಗಿ ಈ ಪತ್ರಿಕಾಗೋಷ್ಠಿಗೆ ಬಂದಿರುವ ಎಲ್ಲ ಪತ್ರಕರ್ತ ಬಂಧುಗಳಿಗೆ ನಾನು ನಮ್ಮ ಈ ಸ್ವಾಗತ ಸಮಿತಿಯ ಪರವಾಗಿ ಆತ್ಮೀಯವಾದ ಹಾರ್ದಿಕವಾದಂಥ ಸ್ವಾಗತವನ್ನು ಬಯಸ್ತೇನೆ. ಪ್ರಿಂಟ್ ಮೀಡಿಯಾ ಹಾಗೂ ಡಿಜಿಟಲ್ ಮೀಡಿಯಾ, TV ಮೀಡಿಯಾ ಮಾಧ್ಯಮ ಎಲ್ಲ ಮಾಧ್ಯಮ ಮಿತ್ರರಿಗೆ ಆದರದ ಸ್ವಾಗತವನ್ನು ಬಯಸುತ್ತಾ, ಈ ಒಂದು ವೇದಿಕೆಯಲ್ಲಿರುವಂತಹ ಜನರ ನಾನೊಂದು ಪರಿಚಯವನ್ನು ಮಾಡಲು ಬಯಸ್ತಾ ಇದ್ದೇನೆ. ನನ್ನ ಹೆಸರು KM ಅಶ್ರಫ್. ನಾನು ಈ ಸ್ವಾಗತ ಸಮಿತಿಯ ಅಧ್ಯಕ್ಷನಾಗಿದ್ದೇನೆ. ಈ ಸ್ವಾಗತ ಹಾಗೂ ಜಮಾತ್ ಇಸ್ಲಾಮಿ ಹಿಂದ್ ಇದರ ನಗರಾಧ್ಯಕ್ಷ. ಈ ಪತ್ರಿಕಾಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಲಿಕ್ಕಿರುವವರು ನನ್ನ ಬದಿಯಲ್ಲಿರುವಂಥ ಇಸ್ಹಾಕ್ ಪುತ್ತೂರ್. ಇವರು ಜಮಾತ್ ಇಸ್ಲಾಮಿ ಹಿಂದ್ ಮಂಗಳೂರು ದಕ್ಷಿಣದ ಅಧ್ಯಕ್ಷರು ಹಾಗೂ ಈ ಸ್ವಾಗತ ಸಮಿತಿಯ ಸದಸ್ಯರು. ಅದೇ ರೀತಿ ಅವರ ಬಲಬದಿಯಲ್ಲಿರುವವರು SA ಖಲೀಲ್. ಇವರು ಕುದ್ರೋಳಿ ಜಾಮಿಯಾ ಮಸೀದಿಯ ಕಾರ್ಯದರ್ಶಿಯವರು ಹಾಗೂ ಈ ಒಂದು ಸ್ವಾಗತ ಸಮಿತಿಯ ಕಾರ್ಯದರ್ಶಿಯೂ ಆಗಿದ್ದಾರೆ. ನನ್ನ ಅತ್ಯಂತ ಬಲಬದಿಯಲ್ಲಿರುವವರು ಅಬ್ದುಲ್ ಅಜೀಜ್. ಇವರು ಕುದ್ರೋಳಿ ಮುಸ್ಲಿಂ ಐಕ್ಯತಾ ವೇದಿಕೆ ಇದರ ಸಂಚಾಲಕರು ಹಾಗೂ ನಮ್ಮ ಕಾರ್ಯಕ್ರಮದ ಸಂಚಾಲಕರಾಗಿದ್ದಾರೆ. ನನ್ನ ಎಡಬದಿಯಲ್ಲಿರುವವರು ಯಾಸಿನ್ ಕುದ್ರೋಳಿ. ಇವರು ಮುಸ್ಲಿಂ ಐಕ್ಯತಾ ವೇದಿಕೆ ಕುದ್ರೋಳಿ ಇದರ ಅಧ್ಯಕ್ಷರು ಹಾಗೂ ಈ ಸ್ವಾಗತ ಸಮಿತಿಯ ಉಪಾಧ್ಯಕ್ಷರಾಗಿದ್ದಾರೆ. ಈ ಸ್ವಾಗತ ಸಮಿತಿಯ ಗೌರವಾಧ್ಯಕ್ಷರು ಜನಾಬ್ ಹಾಜಿ KS ಮೊಹಮ್ಮದ್ ಮಸೂದ್ರವರು. ಅವರು ತಮ್ಮ ಆರೋಗ್ಯದ ಕಾರಣದಿಂದಾಗಿ ಹಾಜರಾಗಲಿಕ್ಕೆ ಸಾಧ್ಯವಾಗಿಲ್ಲ. ಈ ಒಂದು ಪತ್ರಿಕಾಗೋಷ್ಠಿಯನ್ನು ಉದ್ದೇಶಿಸಿ ಈಗ ನಮ್ಮ ಮುಂದೆ ಮಾತನಾಡಲಿಕ್ಕಿರುವವರು ಇಸ್ಹಾಕ್ ಪುತ್ತೂರ್ ಅವರನ್ನು ನಾನು ವಿನಂತಿಸ್ತಾ ಇದ್ದೇನೆ. ಪರಮದಯಾಳು ಕರುಣಾಮಯಿಯಾದ ನಮ್ಮೆಲ್ಲರ ಸೃಷ್ಟಿಕರ್ತನ ನಾಮದಿಂದ ಸರ್ವಸ್ತುತಿಗಳು ಆ ಪ್ರಭುವಿಗೆ ಮೀಸಲು. ಆ ಪ್ರಭುವಿನ ಅಪಾರ ಅನುಗ್ರಹಗಳು ಮನುಷ್ಯರ ಮಾರ್ಗದರ್ಶನಕ್ಕಾಗಿ ನಿಯುಕ್ತಿಗೊಳಿಸಲ್ಪಟ್ಟ ಸಕಲ ಪ್ರವಾದಿಗಳ ಮೇಲೆ ವರ್ಷಿಸುತ್ತದೆ. ಪ್ರೀತಿಯ ಪತ್ರಕರ್ತ ಬಂಧುಗಳೇ, ಮಾಧ್ಯಮ ಮಿತ್ರರೇ, ಈಗಾಗಲೇ ಸೂಚಿಸಲಾದಂತೆ ಜಾಮಿಯಾ ಮಸೀದಿ ಕುದ್ರೋಳಿ, ಈ ಮಸೀದಿಯ ಸಾರ್ವಜನಿಕರಿಗೆ ಅದರಲ್ಲಿ ಸಂದರ್ಶನಕ್ಕೆ ಅವಕಾಶ ಮಾಡಿಕೊಡುವಂತಹ ಒಂದು ಕಾರ್ಯಕ್ರಮದ ಬಗ್ಗೆ ಮಾಹಿತಿ ಹಂಚಿಕೊಳ್ಳಲಿಕ್ಕಾಗಿ ತಮ್ಮ ಮುಂದೆ ನಾವು ಬಂದಿದ್ದೇವೆ. ಈ ದೇಶದಲ್ಲಿರುವ ಬಹುತೇಕ ಮಂದಿ ಶಾಂತಿಯನ್ನು ಬಯಸುವವರು, ಸಮಾಜ ಶಾಂತಿ ನೆಮ್ಮದಿಯಿಂದ ಇರಬೇಕು ಅಂತ ಆಗ್ರಹಿಸುವವರು, ದೇಶ ಬಲಿಷ್ಠ ಆಗಬೇಕು ಅಂತ ಹೇಳಿ ಆದರೆ ಆ ದೇಶದಲ್ಲಿರುವ ಜನರ ಮಧ್ಯೆ ಪರಸ್ಪರ ಪ್ರೀತಿ, ಬಾಂಧವ್ಯ, ಸೌಹಾರ್ದತೆ, ಸಾಮರಸ್ಯ ಇರಬೇಕು. ಅಭಿವೃದ್ಧಿ ಆಗಬೇಕು ಅಂತ ಹೇಳಿ ಆದರೆ ಪರಸ್ಪರ ಸಹಕರಿಸಿಕೊಂಡು ಕೆಲಸ ಮಾಡುವಂತಹ ಒಂದು ವಾತಾವರಣ ಇರಬೇಕು.
ಈ ದೇಶದಲ್ಲಿ ಹಲವಾರು ಧರ್ಮಗಳು, ಜಾತಿಗಳು, ಭಾಷೆಗಳು ಎಲ್ಲ ಇವೆ. ಸಾವಿರಾರು ವರ್ಷಗಳ ಇತಿಹಾಸ ಇರುವ ದೇಶ ನಮ್ಮದು. ಇತಿಹಾಸದಾದ್ಯಂತ ಈ ದೇಶದಲ್ಲಿ ಹಲವಾರು ಧರ್ಮಗಳು, ಜಾತಿಗಳ ಮಧ್ಯೆ ಬಹಳ ಸಾಮರಸ್ಯದೊಂದಿಗೆ ಜೀವಿಸಿದಂತಹ ಒಂದು ಪರಂಪರೆ ಇರುವಂತಹ ಒಂದು ದೇಶ. ಆದರೆ ಇತ್ತೀಚೆಗಿನ ಕೆಲ ವರ್ಷಗಳಲ್ಲಿ ನಾವು ಕಾಣ್ತಾ ಇರುವಂತಹದ್ದು ಈ ಸಮಾಜದಲ್ಲಿ ಒಂದು ರೀತಿಯ ಅಪನಂಬಿಕೆಯನ್ನು, ತಪ್ಪು ತಿಳುವಳಿಕೆಗಳನ್ನು ಹರಡುವಂತಹ ಕೆಲಸ ನಡೀತಾ ಇದೆ. ಧರ್ಮಗಳ ಬಗ್ಗೆ ಅಪನಂಬಿಕೆಗಳನ್ನುಂಟು ಮಾಡುವಂತಹದ್ದು, ಪ್ರೀತಿಯನ್ನು ಬೋಧಿಸುವಂತಹ ಧರ್ಮವನ್ನು ದ್ವೇಷಕ್ಕಾಗಿ ಬಳಸಿಕೊಳ್ಳುವಂತಹದ್ದು, ಇಂತಹ ಒಂದು ವಾತಾವರಣ ಈ ಸಮಾಜದಲ್ಲಿ ಅಸ್ತಿತ್ವದಲ್ಲಿದೆ. ಅದರಲ್ಲಿ ಮುಖ್ಯವಾಗಿಯೂ ಧರ್ಮದ ಬಗ್ಗೆ ಇಲ್ಲಸಲ್ಲದ ಆರೋಪಗಳನ್ನು ಹೊರಿಸುವಂತಹದ್ದು, ಅದೇ ರೀತಿ ಅಪಪ್ರಚಾರಗಳನ್ನು ಮಾಡುವಂತಹದ್ದು, ಧರ್ಮದ ಅನುಷ್ಠಾನ ಕರ್ಮಗಳ ಬಗ್ಗೆ ತಪ್ಪು ತಿಳುವಳಿಕೆಗಳನ್ನು ಮಾಡುವಂತಹದ್ದು. ಇಂತಹ ವಾತಾವರಣದಿಂದಾಗಿ ಜನರ ಮಧ್ಯೆ ಒಂದು ರೀತಿಯ ಅಪನಂಬಿಕೆ ಉಂಟಾಗುವುದರಿಂದಾಗಿ ಒಂದು ರೀತಿಯ ಪರಸ್ಪರ ಸಂಬಂಧದಲ್ಲಿ ಬಿರುಕುಂಟಾಗುವಂತಹ ಒಂದು ಅವಸ್ಥೆ ಉಂಟಾಗ್ತಾ ಇದೆ. ಮುಖ್ಯವಾಗಿ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಕೂಡ ಹಲವಾರು ಸಂದರ್ಭಗಳಲ್ಲಿ ಈ ಜಿಲ್ಲೆ ಸುದ್ದಿ ಆಗ್ತಾ ಇರುವಂತಹದ್ದು ಕೆಲವೊಂದು ಅಹಿತಕರವಾದಂತಹ ಘಟನೆಗಳ ಕಾರಣಕ್ಕಾಗಿ, ಅದು ಕೋಮು ಪಕ್ಷಪಾತದ ಕಾರಣದಿಂದಾಗಿ ಉಂಟಾಗುವಂತಹ ಕೆಲವೊಂದು ಘಟನೆಗಳು, ಅಪನಂಬಿಕೆಯಿಂದಾಗಿ ಉಂಟಾದಂತಹ ಘಟನೆಗಳು. ಈ ಕಾರಣಕ್ಕಾಗಿ ಹಲವಾರು ಘಟನೆಗಳು ಈ ಜಿಲ್ಲೆಯಲ್ಲಿಯೂ ಕೂಡ ಸಂಭವಿಸಿದೆ. ಆದ್ದರಿಂದ ಈ ಸಮಾಜದಲ್ಲಿ ಶಾಂತಿ ಸೌಹಾರ್ದತೆಯನ್ನು ಕಾಪಾಡಲಿಕ್ಕಾಗಿ ಪ್ರಯತ್ನ ಮಾಡಬೇಕಾಗಿರುವಂತಹದ್ದು ಧರ್ಮಗಳನ್ನು ಪ್ರೀತಿಸುವಂತಹ ಪ್ರತಿಯೊಬ್ಬರ ಕರ್ತವ್ಯ ಆಗಿದೆ. ಈ ನಿಟ್ಟಿನಲ್ಲಿ ಜಮಾತೆ ಇಸ್ಲಾಮಿಯಿಂದ ದೇಶದಾದ್ಯಂತ ಹಲವಾರು ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿವೆ. ಅದರಲ್ಲಿ ಒಂದು ಸೀರತ್ ಅಭಿಯಾನ ಅಂತ ಹೇಳುವಂತಹದ್ದು, ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರ ಜೀವನದ ಸಂದೇಶವನ್ನು ಸಮಾಜಕ್ಕೆ ಪರಿಚಯಪಡಿಸಿಕೊಡುವಂತಹ ಒಂದು ಕಾರ್ಯಕ್ರಮ, ಅವರ ಬಗ್ಗೆ ಜನರಲ್ಲಿರುವಂತಹ ತಪ್ಪು ತಿಳುವಳಿಕೆಗಳನ್ನು ನೀಗಿಸುವಂತಹ ಕಾರ್ಯಕ್ರಮ, ಮಾನವೀಯ ಮೌಲ್ಯಗಳು ಅವರ ಶಿಕ್ಷಣದಲ್ಲಿ ಏನು ಇದೆ ಎನ್ನುವುದನ್ನು ತಿಳಿಸಿಕೊಡುವಂತಹ ಕಾರ್ಯಕ್ರಮ, ಹೀಗೆ ಹಲವಾರು ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದೆ. ಅದರ ಒಂದು ಭಾಗವಾಗಿ ಇರುವಂತಹ ಒಂದು ಕಾರ್ಯಕ್ರಮ ಆಗಿದೆ ಈ ಮಸೀದಿ ದರ್ಶನ ಅಂತ ಹೇಳುವಂತಹದ್ದು. ದೇಶದಾದ್ಯಂತ ಹಲವಾರು ಕಡೆಗಳಲ್ಲಿ ಮಸೀದಿ ದರ್ಶನಗಳ ಕಾರ್ಯಕ್ರಮಗಳನ್ನು ಕೂಡ ಹಮ್ಮಿಕೊಳ್ಳಲಾಗಿದೆ. ಆ ಮೂಲಕ ಈ ಮಸೀದಿಯಲ್ಲಿ ಏನು ನಡೀತಾ ಇದೆ, ಮಸೀದಿಯನ್ನು ಕಟ್ಟುವುದರ ಉದ್ದೇಶ ಏನು, ಅದರ ನಡೆಯುವಂತಹ ಕಾರ್ಯಕ್ರಮಗಳು ಏನು, ಅದರಲ್ಲಿ ಬಿತ್ತರವಾಗುವಂತಹ ಸಂದೇಶಗಳು ಏನು ಎಂಬ ವಿಷಯಗಳ ಬಗ್ಗೆ ಜನರಿಗೆ, ಪ್ರತಿಯೊಬ್ಬರಿಗೂ ಕೂಡ, ಎಲ್ಲ ಧರ್ಮೀಯರಿಗೂ ಅದನ್ನು ತಿಳಿಸಿಕೊಡುವಂತಹ ಒಂದು ಅವಕಾಶ ಮಾಡಿಕೊಡ್ಲಿಕ್ಕಾಗಿ ಇಂತಹ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿದೆ. ಈ ನಿಟ್ಟಿನಲ್ಲಿ ನಾವು ಇಲ್ಲಿ ಕುದ್ರೋಳಿಯಲ್ಲಿ ಜಾಮಿಯಾ ಮಸೀದಿ, ಅದು ಬಹಳ ಐತಿಹಾಸಿಕವಾದಂತಹ ಒಂದು ಮಸೀದಿ ಆಗಿದೆ. ಬಹಳಷ್ಟು ಸುಂದರವಾಗಿ ನಿರ್ಮಿಸಲ್ಪಟ್ಟಂತಹ ಒಂದು ಮಸೀದಿ. ಈ ಮಸೀದಿ ದರ್ಶನ ಕಾರ್ಯಕ್ರಮವನ್ನು ನಾವು ಇದೇ ಬರುವ ಭಾನುವಾರ ದಿನಾಂಕ 14ರಂದು ಈ ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಳ್ಳುತ್ತಾ ಇದ್ದೇವೆ. ಬೆಳಿಗ್ಗೆ 10:30ಕ್ಕೆ ಇದರ ಉದ್ಘಾಟನಾ ಕಾರ್ಯಕ್ರಮ ನಡೆಯಲಿಕ್ಕಿದೆ. ಈ ಕಾರ್ಯಕ್ರಮದಲ್ಲಿ ಎಲ್ಲ ಧರ್ಮೀಯರಿಗೆ ಮುಕ್ತವಾದಂತಹ ಒಂದು ಅವಕಾಶ ಇದೆ. ಈ ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಮುಖ್ಯವಾಗಿ ಭಾಗವಹಿಸುವವರು ಒಂದು ಗೌರವಾಧ್ಯಕ್ಷರಾಗಿ ಜನಾಬ್ ಹಾಜಿ KS ಮೊಹಮ್ಮದ್ ಮಸೂದ್ ಅವರು ಜಾಮಿಯಾ ಮಸೀದಿ ಇದರ ಅಧ್ಯಕ್ಷರಾಗಿದ್ದಾರೆ. ಅವರು ಇದರಲ್ಲಿ ಭಾಗವಹಿಸುತ್ತಾರೆ. ಈ ಕಾರ್ಯಕ್ರಮವನ್ನು ಉದ್ಘಾಟಿಸಲಿರುವವರು ಶ್ರೀಧಾಮ ಮಠ ಮಾಣಿಲ ಇದರ ಸ್ವಾಮೀಜಿಗಳಾದಂತಹ ಶ್ರೀ ಶ್ರೀ ಮೋಹನ್ ದಾಸ್ ಪರಮಹಂಸ ಸ್ವಾಮೀಜಿ ಅವರು ಭಾಗವಹಿಸಲಿಕ್ಕಿದ್ದಾರೆ. ಅದೇ ರೀತಿ ಮುಖ್ಯ ಅತಿಥಿಗಳಾಗಿ ವಿವಿಧ ಧರ್ಮದ ಜನರು ಇದರಲ್ಲಿ ಭಾಗವಹಿಸಲಿಕ್ಕಿದ್ದಾರೆ. ಅದರಲ್ಲಿ ಒಂದು ಹೋಲಿ ರಜಾರಿ ಚರ್ಚ್ ಮಂಗಳೂರು ಇದರ ಫಾದರ್ ವಲೇರಿಯನ್ ಡಿಸೋಜಾ ಅವರು ಭಾಗವಹಿಸಲಿಕ್ಕಿದ್ದಾರೆ. ಅದೇ ರೀತಿ ಬಂಟರಯಾನೆ ನಾಡವರ ಮಾತೃ ಸಂಘ ಮಂಗಳೂರು ಇದರ ಅಧ್ಯಕ್ಷರಾದಂತಹ ಶ್ರೀ ಅಜಿತ್ ಕುಮಾರ್ ರೈ ಮಾಲಾಡಿ ಅವರು ಭಾಗವಹಿಸಲಿಕ್ಕಿದ್ದಾರೆ. ಅದೇ ರೀತಿ ಶ್ರೀ ಗೋಕರ್ಣನಾಥ ಕ್ಷೇತ್ರ ಕುದ್ರೋಳಿ ಇದರ ಅಧ್ಯಕ್ಷರಾದಂತಹ ಶ್ರೀ ಜಯರಾಜ್ ಹೆಚ್ ಅವರು ಕೂಡ ಭಾಗವಹಿಸಲಿಕ್ಕಿದ್ದಾರೆ. ಮುಗವೀರ ಸಂಘ UAE ಇದರ ಅಧ್ಯಕ್ಷರಾಗಿರುವಂತಹ ಶ್ರೀ ಲೋಕೇಶ್ ಪುತ್ರನ್, ಅದೇ ರೀತಿ ಶ್ರೀ ಕೊರಗಜ್ಜ ಕ್ಷೇತ್ರ ಉರ್ವ ಮಂಗಳೂರು ಇದರ ಅಧ್ಯಕ್ಷರಾಗಿರುವಂತಹ ಶ್ರೀ ರಾಜೇಶ್ ಉರ್ವ ಮತ್ತು ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಬರಕ ಇಂಟರ್ನ್ಯಾಷನಲ್ ಸ್ಕೂಲ್ ಮತ್ತು ಕಾಲೇಜು ಮಂಗಳೂರು ಇದರ ಪ್ರಾಂಶುಪಾಲರು ಮತ್ತು ವಾಗ್ಮಿಗಳು ಆಗಿರುವಂತಹ ಜನಾಬ್ BS ಶರ್ಫುದ್ದೀನ್ ಅವರು ವಹಿಸಲಿದ್ದಾರೆ. ಅದಲ್ಲದೆ
ಕೆಲವು ಗಣ್ಯ ವ್ಯಕ್ತಿಗಳನ್ನು ಕೂಡ ನಾವು ಈ ಕಾರ್ಯಕ್ರಮಗಳಿಗೆ ಆಹ್ವಾನಿಸಿದ್ದೇವೆ. ಅದರಲ್ಲಿ ನಮ್ಮ ಮಂಗಳೂರು ಲೋಕಸಭಾ ಕ್ಷೇತ್ರದ ಸಂಸದರಾದಂತಹ ಕ್ಯಾಪ್ಟನ್ ಬ್ರಿಜೇಶ್ ಚೌಟ ಅವರನ್ನು ಕೂಡ ನಾವು ಆಹ್ವಾನಿಸಿದ್ದೇವೆ. ಅದೇ ರೀತಿ ಇಲ್ಲಿನ ಶಾಸಕರಾದಂತಹ ಶ್ರೀ ವೇದವ್ಯಾಸ ಕಾಮತ್ ಅವರಿಗೂ ಕೂಡ ನಾವು ಆಹ್ವಾನಿಸಿದ್ದೇವೆ. ಅವರು ಕೂಡ ಬರುವವರಿದ್ದಾರೆ. ಅದೇ ರೀತಿ ವಿಧಾನ ಪರಿಷತ್ತಿನ ಶಾಸಕರಾಗಿರುವಂತಹ ಶ್ರೀ ಐವನ್ ಡಿಸೋಜ ಅವರು ಕೂಡ ಭಾಗವಹಿಸಲಿಕ್ಕಿದ್ದಾರೆ. ಮತ್ತೆ ಶ್ರೀ ಗೋಕರ್ಣನಾಥ ಕ್ಷೇತ್ರ ಕುದ್ರೋಳಿ ಇದರ ಖಜಾಂಜಿ ಆಗಿರುವಂತಹ ಶ್ರೀ ಪದ್ಮರಾಜ್ ಆರ್ ಅವರು ಕೂಡ ಇದರಲ್ಲಿ ಭಾಗವಹಿಸ್ತಾರೆ. ಬೆಂಗರೆ ಮಹಾಸಭಾ ಇದರ ಅಧ್ಯಕ್ಷರಾಗಿರುವಂತಹ ಶ್ರೀ ಚೇತನ್ ಬೆಂಗರೆ ಅವರು ಕೂಡ ಭಾಗವಹಿಸಲಿಕ್ಕಿದ್ದಾರೆ. ಅದಲ್ಲದೆ ಜನಾಬ್ ಮುಫ್ತಿ ಶೇಖ್ ಮುತಹರ್ ಹುಸೇನ್ ಖಾಸಿಮಿ ಕಾಜಿ ಜಾಮಿಯಾ ಮಸೀದಿ ಕುದ್ರೋಳಿ, ಅದೇ ರೀತಿ ಜನಾಬ್ ರಿಯಾಜುಲ್ ಹಕ್ ರಶಾದಿ ಖತೀಬರು ಶಾಮೀರ್ ಮಸೀದಿ ಮಂಗಳೂರು ಇವರು ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕಿದ್ದಾರೆ. ಈ ಕಾರ್ಯಕ್ರಮವು ಜಮಾತೆ ಇಸ್ಲಾಮಿ, ಅದೇ ರೀತಿ ಮುಸ್ಲಿಂ ಐಕ್ಯತಾ ವೇದಿಕೆ ಕುದ್ರೋಳಿ, ನಿಮಗೆಲ್ಲ ಗೊತ್ತಿದೆ ಮುಸ್ಲಿಂ ಐಕ್ಯತಾ ವೇದಿಕೆ ಕುದ್ರೋಳಿ ಹಲವಾರು ಸಾಮಾಜಿಕ ಕಾರ್ಯಗಳಲ್ಲಿ ತೊಡಗಿಸಿಕೊಂಡಿರುವಂತಹ ಒಂದು ಸಂಘಟನೆ. ಈಗಾಗಲೇ ಹಲವಾರು ಸಮಾಜಮುಖಿಯಾದಂತಹ ಕಾರ್ಯಕ್ರಮಗಳನ್ನು ಅವರು ಹಮ್ಮಿಕೊಂಡಿದ್ದರು. ಬ್ಲಡ್ ಡೊನೇಷನ್ ಕ್ಯಾಂಪ್, ಅದೇ ರೀತಿಯಲ್ಲಿ ಮಾದಕ ದ್ರವ್ಯಗಳ ವ್ಯಸನದಿಂದ ಜನರನ್ನು ಮುಕ್ತಗೊಳಿಸಲಿಕ್ಕಾಗಿರುವಂತಹ ಕಾರ್ಯಕ್ರಮ, ಹೀಗೆ ಹಲವಾರು ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಂತಹ ಒಂದು ಸಂಘಟನೆ. ಅದೇ ರೀತಿ ಜಾಮಿಯಾ ಮಸೀದಿ ಕುದ್ರೋಳಿ ಇದರ ಆಡಳಿತ ಮಂಡಳಿ, ಹೀಗೆ ಇದರ ಜಂಟಿ ಸಹಯೋಗದೊಂದಿಗೆ ನಡೆಯುವಂತಹ ಈ ಒಂದು ಕಾರ್ಯಕ್ರಮ ಬೆಳಿಗ್ಗೆ 10:30ರಿಂದ 12:00 ತನಕ ನಡೆಯುವಂತಹ ಒಂದು ಸಭಾ ಕಾರ್ಯಕ್ರಮ ಇರ್ತದೆ. ಅದರ ನಂತರ ಸಾಯಂಕಾಲ 7 ಗಂಟೆಯ ತನಕ ಯಾವ ಸಂದರ್ಭದಲ್ಲಿಯೂ ಕೂಡ ಸಾರ್ವಜನಿಕರಿಗೆ ಅಲ್ಲಿ ಬಂದು ಈ ಮಸೀದಿಯನ್ನು ನೋಡುವಂತಹ ಒಂದು ಅವಕಾಶ ಇದೆ. ಅಲ್ಲಿ ಅವರಿಗೆ ತಮ್ಮ ಪ್ರಶ್ನೆಗಳನ್ನು ಕೇಳಬಹುದು, ಸಂಶಯಗಳನ್ನು ನಿವಾರಿಸಿಕೊಳ್ಳಬಹುದು. ಅಂತೂ ಜನರಲ್ಲಿರುವಂತಹ ತಪ್ಪು ಕಲ್ಪನೆಗಳನ್ನು ದೂರ ಆಗಬೇಕು, ಪರಸ್ಪರನ್ನು ಅರಿಯುವಂತಹ ಒಂದು ವಾತಾವರಣ ನಿರ್ಮಾಣ ಆಗಬೇಕು, ಸೌಹಾರ್ದತೆ ಸಾಮರಸ್ಯ ನೆಲೆಸಬೇಕು. ಆದ್ದರಿಂದ ಇಂತಹ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ಕಾರ್ಯಕ್ರಮದ ಭಾಗವಾಗಿ ಅಲ್ಲಿ ಉಪಯುಕ್ತವಾದಂತಹ ಪುಸ್ತಕಗಳು, ಜನರಲ್ಲಿ ಮಾನವೀಯ ಕಳಕಳಿಯನ್ನು ಬೆಳೆಸುವಂತಹ, ಸಾಮಾಜಿಕ ಬದ್ಧತೆಯನ್ನುಂಟು ಮಾಡುವಂತಹ, ನೈತಿಕ ಮೌಲ್ಯಗಳನ್ನು ಬೆಳೆಸುವಂತಹ ಪುಸ್ತಕಗಳ ಪ್ರದರ್ಶನ ಮತ್ತು ಮಾರಾಟ ಕೂಡ ಅಲ್ಲಿ ಹಮ್ಮಿಕೊಳ್ಳಲಾಗಿದೆ. ಅದರಿಂದ ಎಲ್ಲ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಲಿಕ್ಕಾಗಿ ಎಲ್ಲ ಸಾರ್ವಜನಿಕರಿಗೆ ನಾವು ಆಹ್ವಾನವನ್ನು ನೀಡ್ತಾ ಇದ್ದೇವೆ. ತಾವು ಪತ್ರಕರ್ತ ಬಂಧುಗಳು ತಮಗೆ ಈ ವಿಷಯದಲ್ಲಿ ಸಹಕರಿಸಬೇಕು. ತಮ್ಮ ಮೂಲಕ ಇದನ್ನು ಸಾರ್ವಜನಿಕರಿಗೆ ಈ ಮಾಹಿತಿಯನ್ನು ತಲುಪಿಸುವಂತಹ ಕೆಲಸವನ್ನು ನೀವು ಮಾಡಬೇಕು. ಅದೇ ರೀತಿ ಆ ಕಾರ್ಯಕ್ರಮದಲ್ಲಿ ತಾವೆಲ್ಲರೂ ಭಾಗವಹಿಸಬೇಕು ಅಂತ ನಾನು ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇನೆ. ಅವಕಾಶ ಮಾಡಿಕೊಟ್ಟದ್ದಕ್ಕಾಗಿ ತಮಗೆಲ್ಲರಿಗೂ ಧನ್ಯವಾದಗಳನ್ನು ಹೇಳ್ತಾ ಇದ್ದೀನಿ. ಆಕ್ಚುಲಿ ನಮ್ಮ ಈ ಮಸೀದಿ ಮುಂಚೆ ಜೋಡ್ಪಳ್ಳಿಯಲ್ಲಿ ಕರೀತಿತ್ತು. ಅದು 2 ಮಸೀದಿ ಇತ್ತು. ಆ ಹೆಸರು 2 ಮಸೀದಿ ಇದ್ದರಿಂದ ಅದಕ್ಕೆ ಜೋಡ್ಪಳ್ಳಿಯಲ್ಲಿ ಹೆಸರಿತ್ತು. ಈಗ ಸಹ ಹೆಚ್ಚಿನ ಆಟೋನವರೆಲ್ಲ ಜೋಡ್ಪಳ್ಳಿ ಹೇಳ್ತಾರೆ. ಜಾಮಿಯಾ ಮಸೀದಿ ಇದ್ರೆ ಸಹ ಅವರಿಗೆ ಜೋಡ್ಪಳ್ಳಿಯೇ ಈಗ ಸಹ. ಆ್ಯಕ್ಚುಲಿ ಒಂದು 15-20 ವರ್ಷ ಮುಂಚೆ ನಾವು 2 ಕಮಿಟಿಯವರು ಸೇರಿ ಅದನ್ನು ಒಟ್ಟಿಗೆ ಒಂದು ಕಮಿಟಿ ಮಾಡಿ ಒಂದು ಬೃಹತ್ಕಾರದ ಒಂದು ಮಸೀದಿ ಮಾಡುವ ಎಲ್ಲ ಇರಾದೆ ಇತ್ತು. ಅದು ಒಂದು 2-3 ವರ್ಷದಿಂದ ಸಫಲ ಆಗಲಿಲ್ಲ. 2008ರಲ್ಲಿ ಆ ಟೈಮ್ನಲ್ಲಿ ನಮ್ಮ ಪ್ರೆಸಿಡೆಂಟ್ ಮಸೂದ್ ಸಾಹೇಬರು, KS ಮಸೂದ್ ಸಾಹೇಬರು, ಅವರು ಮೈನಾರಿಟಿ ಕಮಿಷನರ್ ಚೇರ್ಮನ್ ಆಗಿದ್ದರು ಬೆಂಗಳೂರು. ಆಗ ಅವರ ನೇತೃತ್ವದಲ್ಲಿ ನಾವು ಮತ್ತೆ ವಫ್ ಡಿಪಾರ್ಟ್ಮೆಂಟ್ಗೆ ಮನವಿ ಮಾಡಿದರು. ನಾವು ಈ 2 ಮಸೀದಿಯನ್ನು ಒಟ್ಟಿಗೆ ಮಾಡಿ ಅದನ್ನು ಒಂದು ಮಸೀದಿಯಾಗಿ ಒಂದು ವೃತ್ತಾಕಾರ ಒಂದು ಮಸೀದಿ ನಿರ್ಮಿಸಬೇಕು ಹೇಳಿ. ಹಾಗೆ ನಮ್ಮ ಅಧ್ಯಕ್ಷರ ಒಂದು ಕನಸು ಏನಂತ ಹೇಳಿದರೆ, ನವದೆಹಲಿಯಲ್ಲಿ ಜಾಮಾ ಮಸೀದಿ ಉಂಟು. ಅದು ಒಂದು ಐತಿಹಾಸಿಕ ಒಂದು ಮಸೀದಿ. ಅದರ ಕಲರ್ ಸಹ ಹಾಗೇನೆ, ಎಲ್ಲ ರೆಡಿಶ್, ಫೋರ್ಟ್ ಎಲ್ಲ ರೆಡಿಶ್ ಕಲರ್, ಮತ್ತು ಸ್ವಲ್ಪ ಅದು ಮೊಘಲ್ ಏರಾದು ಒಂದು ಕಲರ್. ಅದು ಆ್ಯಕ್ಚುಲಿ ಎಲ್ಲ ಅದೇ ಒಂದು ಕಾನ್ಸೆಪ್ಟ್ ನೋಡಿ ನಮ್ಮ ಇಂಜಿನಿಯರ್ಗೆ ಹೇಳಿದ್ರು, ನಮಗೆ ಈ ಥರದ ಒಂದು ಮಸೀದಿ ಆಗಬೇಕು ಇಲ್ಲಿ. ಹಾಗಾಗಿ ಅವರು ಅದನ್ನು ಕಲರ್ ಮತ್ತು ಅದರದ ಎಲಿವೇಶನ್, ಆ ಜಾಮಾ ಮಸೀದ್ ಡೆಲ್ಲಿ ಉಂಟಲ್ಲ ಅದೇ ಕಾಪಿ ಮಾಡಿದ್ರು. ಅದರ ಉದ್ದೇಶ ಅದನ್ನೇ, ಅಂದರೆ ಆ ಟೈಪ್ ಒಂದು ಮಸೀದಿ ನಾವು ನಿರ್ಮಿಸಬೇಕು ಹೇಳಿ ಅಷ್ಟೇ. ಇನಾಗ್ರೇಷನ್ 2013.
ನಿಯರ್ಲಿ ಒಂದು 100 ಇಯರ್ಸ್. ಆ್ಯಕ್ಚುಲಿ ಈ ಟಿಪ್ಪು ಸುಲ್ತಾನ್ ಟೈಮ್ನಲ್ಲಿ ನಮ್ಮ ಬತ್ತೇರಿ ಇತ್ತಲ್ಲ, ಬತ್ತೇರಿ ಆ ಟೈಮ್ನಲ್ಲಿ ಎಲ್ಲ ಅಲ್ಲಿ ಮಿಲಿಟರಿ ಎಲ್ಲ ಸ್ವಲ್ಪ ಬರ್ತಿತ್ತು. ಹಾಗೆ ಅವರಿಗೆ ಬೇಕಾಗಿ ಆ ಟೈಮ್ನಲ್ಲಿ ಸ್ವಲ್ಪ ಅದು ಆ ಟೈಮ್ನಲ್ಲಿ ಇದು ನಿರ್ಮಿಸಲಾಗಿತ್ತು ಹೇಳಿ ಒಂದು ಎಲ್ಲ ಹೇಳ್ತಿದ್ದಾರೆ. ನಮಗೆ ಸರಿಯಾಗಿ ಅದರ ಮಾಹಿತಿ ಇಲ್ಲ. ಯಾವುದು ಇಲ್ಲ, ಹಾಗೇನಿಲ್ಲ. ಹೌದು ಅಷ್ಟೇ. ಅಂದ್ರೆ ಕುದುರೆಯಲ್ಲಿ ಅಂತ ಹೇಳಿದ್ರೆ ಆ ಮುಂಚೆ ಕುದುರೆ ಅದನ್ನು ಅಲ್ಲಿ ಕಟ್ಟುವ ಜಾಗ ಹೇಳಿ ಅದು ಅಂದ್ರೆ ಕುದುರೆ ಅಂದ್ರೆ ಮಿಲಿಟರಿದು ಅವ್ರದ್ದು ಆ ಟೈಮ್ನಲ್ಲೆಲ್ಲ ಕುದುರೆಯಲ್ಲಿ ಬರ್ತಿತ್ತು ಎಲ್ಲ. ಹಾಗಾಗಿ ಅದೊಂದು ಕಾನ್ಸೆಪ್ಟ್ ಉಂಟು, ಆದ್ರೆ ನಮ್ಗೆ ಸರಿಯಾಗಿ ಅದರ ಮಾಹಿತಿ ಸರಿಯಾಗಿ ಲಭ್ಯ ಇಲ್ಲ. ಕುದುರೆಹಳ್ಳಿ ಕುದುರೆಹೊಳಿ ಮುಕ್ತ ಮುಕ್ತ ಎನಿ ಟೈಮ್ ಈಗ ನಮ್ಮ ಲಾಸ್ಟ್ ಮಂತ್ನಲ್ಲಿ ಶಾಲೆಯ ಮಕ್ಕಳೆಲ್ಲ ಬಂದಿದ್ರು. ಲಾಸ್ಟ್ ಇಯರ್ ಸಹ ಹಾಗೆ ಕಾಸ್ಕೋಸ್ ಕಾಲೇಜಿನ ಎಲ್ಲ PUC ಸ್ಟೂಡೆಂಟ್ಸ್ ಎಲ್ಲ ಬಂದಿದ್ರು. ಅವರು ನಿಯರ್ಲಿ ಒಂದು ಗಂಟೆ ನಮ್ಮಲ್ಲಿ ಇದ್ರು ಅವರು. ನಾವು ಅವ್ರಿಗೆ ನಮ್ಮ ಪ್ರಾರ್ಥನೆ ಬಗ್ಗೆ ಆಕ್ಟಿವಿಟೀಸ್ ಬಗ್ಗೆ ಎಲ್ಲ ಅವ್ರಿಗೆ ತಿಳುವಳಿಕೆ ಎಲ್ಲ ಮಾಡಿಕೊಟ್ಟಿದ್ರು. ಅವ್ರಿಗೆ ತುಂಬ ಖುಷಿ ಆಯಿತು. ಹಾಗೆ ಎನಿ ಟೈಮ್ನಲ್ಲಿ ಯಾರು ಸಹ ಬರ್ಬೋದು. ಈಸ್ ವೆಲ್ಕಮ್ ಟು ಆಲ್ ಅಟ್ ಎನಿ ಟೈಮ್. No, anytime. You have to inform me ಅಲ್ಲಿ ಮುಂಚೆ ಮಾಹಿತಿ ಕೊಟ್ಟರೆ ಈ ಟೈಮ್ನಲ್ಲಿ ನಾವು ಬರ್ತೇವೆ ಹೇಳಿದರೆ ನಾವು ನಮ್ಮ ಧರ್ಮಗುರುವನ್ನು ಮತ್ತು ಎಲ್ಲರನ್ನು ಕಮಿಟಿಯವರನ್ನೆಲ್ಲ ಹೇಳಿ ನಾವು ಅದನ್ನು ಏರ್ಪಾಡು ಮಾಡ್ತೇವೆ. 5 times in a day. 5 times ಪ್ರೇಯರ್ ಟೈಮ್ ಉಂಟು ನಮ್ದು. ಆ ಟೈಮ್ನಲ್ಲಿ ಸಹ ಬರ್ಬೋದು ನೋಡಿ. ಆ ಸಮಯ ಬಂದರೆ ನಾವೆಲ್ಲ ಇರ್ತೇವೆ. ಬೇರೆ ಟೈಮ್ನಲ್ಲಿ ಬಂದಿರ್ತದೆ, ಅದಕ್ಕೆ ಇರುವುದಿಲ್ಲ. ಬಂದಿರ್ತದೆ. ಆಗ ಮಾಹಿತಿ ಶುರು ಕೊಟ್ಟರೆ ನಾವು ಅದನ್ನು ಮಾಡ್ತೇವೆ. ಅದು ನೀವು ಸ್ವಲ್ಪ ಹೇಳಿದ್ರೆ ಸ್ವಲ್ಪ ಉತ್ತಮ. ಅಂದರೆ ಎನಿ ಟೈಮ್ ಯಾರು ಸಹ ಬರ್ಬೋದು, ತೊಂದರೆ ಇಲ್ಲ. ಎಲ್ಲರೂ ಹಾಗೇನಿಲ್ಲ ಎಲ್ಲರಿಗೆ ಅದು ಅಂದ್ರೆ ವಿಷಯಮೇಶ ಅಂದರೆ ನಮ್ಮ ಸರೌಂಡಿಂಗ್ಸ್ ಎಲ್ಲ ಹೆಚ್ಚಿರುವುದು ನಮ್ಮ ಬಾಂಧವರೆಲ್ಲ ಅವರು ಹೆಚ್ಚಾಗಿ. ವಿಶೇಷವಾಗಿ ಸುತ್ತಮುತ್ತಲಿನ ಎಲ್ಲ ಪ್ರದೇಶಗಳಲ್ಲಿ ನಾವು ಮನೆಗೆ ಹೋಗಿ ನಮ್ಮ ಸಂಘ ಸಂಸ್ಥೆಗಳಿಗೆ ಎಲ್ಲ ಆಹ್ವಾನ ಪತ್ರಿಕೆಗಳನ್ನು ನೀಡ್ತಾ ಇದ್ದೇವೆ. ಇನ್ನೊಬ್ಬರು ಸಭಾ ಕಾರ್ಯಕ್ರಮಗಳಿಗೆ 10:30 ಹೌದು. ಈಗ ಸಭಾ ಕಾರ್ಯಕ್ರಮ ಆದ ಬಳಿಕ ಬರುವವರಿಗೆ ಏನೆಲ್ಲ ಮಾಹಿತಿ ಕೊಟ್ಟು ಬಂದ್ರೆ ಎಷ್ಟೊತ್ತು ನೀವು ಕೊಡ್ತೀರಿ ಅಥವಾ ಮಧ್ಯಾಹ್ನ ಟೈಮಿಂಗ್ ಏನಾದ್ರು ಇದೆಯಾ? ಟೈಮಿಂಗ್ 10:30ಗೆ ಉದ್ಘಾಟನೆ ಆದ ನಂತರ ಸಂಜೆ 7 ಗಂಟೆಯವರೆಗೆ ಯಾರು ಕೂಡ ಯಾವುದೇ ಸಮಯದಲ್ಲಿ ಬರ್ಬೋದು. ನಿರಂತರವಾಗಿ ಅಲ್ಲಿ ನಮ್ಮ ವಾಲಂಟಿಯರ್ಸ್ಗಳೆಲ್ಲ ಇರ್ತಾರೆ, ನಾವೆಲ್ಲ ಇರ್ತೇವೆ. ಅಲ್ಲಿ ಇದು ಎಕ್ಸಿಬಿಷನ್ ಅದೆಲ್ಲ ಅಂದು ಒಂದು ವಿಶೇಷ ವ್ಯವಸ್ಥೆಯಾಗಿ ನಾವು ಇಡೀ ದಿನ ಆ ರೀತಿಯಲ್ಲಿ ಇರ್ತೇವೆ. ಯಾರು ಕೂಡ ಬಂದು ನಮ್ಮ ಅಲ್ಲಿ ವಿಸಿಟ್ ಮಾಡ್ಬೋದು, ಅದರ ಬಗ್ಗೆ ಏನಾದರೂ ವಿಚಾರ ವಿನಿಮಯ ಮಾಡ್ಬೋದು, ಅದಕ್ಕೆ ಅವಕಾಶ ಇದೆ. ನಮ್ಮ ನಿರೀಕ್ಷೆ ಇದೆ 1,000 ಜನ ಆದರೂ ವಿಸಿಟ್ ಮಾಡ್ಬೋದು ಅಂತ. ಮತ್ತೆ ನೋಡ್ಬೇಕು ನಾವು ಆ ನಿಟ್ಟಿನಲ್ಲಿ ನಮ್ಮ ಹೇಳಿದ ಹಾಗೆ ಉರ್ವ ಸುತ್ತಮುತ್ತಲಿನ ಇಲ್ಲಿ ಬೆಂಗರೆವರೆಗೆ, ಇಲ್ಲಿ ಮಂಗಳೂರು ನಗರ, ಇಲ್ಲಿ ಎಲ್ಲ ಗೌರ್ಮೆಂಟ್ ಆಫೀಸ್ಗಳು, ನಮ್ಮ ಶಾಲಾ ಕಾಲೇಜ್ಗಳು, ಇವರೆಲ್ಲರಿಗೆಗಳನ್ನು ಕೂಡ ನಾವು ಕವರ್ ಮಾಡಿಕೊಂಡು ನಾವು ಆಮಂತ್ರಣ ಪತ್ರಿಕೆಗಳನ್ನೆಲ್ಲ ವಿತರಿಸಿದ್ದೇವೆ. ಅಲ್ಲಲ್ಲಿ ಪೋಸ್ಟರ್ಸ್, ನಮ್ಮ ಬ್ಯಾನರ್ಸ್ಗಳನ್ನೆಲ್ಲ ಹಾಕಿಕೊಂಡಿದ್ದೇವೆ. ಅದೇ ರೀತಿ ನೀವು ಕೂಡ ಪತ್ರಿಕೆಗಳಲ್ಲಿ ನಮಗೆ ಸ್ವಲ್ಪ ಅವಕಾಶ ಕೊಟ್ಟರೆ, ಪ್ರಚಾರ ಕೊಟ್ಟರೆ ಖಂಡಿತವಾಗಿಯೂ ಈ ಗುರಿಯನ್ನು ನಮಗೆ ಸಾಧಿಸಬಹುದು ಅಂತ ನಾವು ನಿರೀಕ್ಷಿಸ್ತೇವೆ. ಇದೆ. ಅದರದ್ದು ಕಮಿಟಿ ಬೇರೆ ಒಂದು. ಎರಡನೇದಾಗಿ ಮಂಗಳೂರು ನಗರದಲ್ಲಿ ಇಂಥ ಒಂದು ಮಸೀದಿ ದರ್ಶನ ಕಾರ್ಯಕ್ರಮ ಆಗ್ತಾ ಇರೋದು ಪ್ರಥಮ. ಸೊ ಇನ್ಶಾಲ್ಲ ನಾವು ಈ ಒಂದು ನಮ್ಮ ಹೆಜ್ಜೆ ಏನಿದೆಯೋ ಅದು ಇತರರಿಗೂ ಮಾದರಿಯಾಗಿರಲಿ ಎಂದು ನಾವು ಹಾರೈಸ್ತೇವೆ. ಅದು ಬಹುಶಃ ಒಂದು 400-500 ವರ್ಷದ ಇತಿಹಾಸದ ಅದಕ್ಕೆ ಹೆಚ್ಚಿರುವಂಥದ್ದು. ಆತ್ಮೀಯ ಬಂಧುಗಳೇ, ಈ ಒಂದು ಪತ್ರಿಕಾಗೋಷ್ಠಿಯಲ್ಲಿ
ಭಾಗವಹಿಸಿದ ತಮ್ಮೆಲ್ಲರಿಗೂ ನಾನು ನಮ್ಮ ಈ ಸ್ವಾಗತ ಸಮಿತಿಯ ಪರವಾಗಿ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಅದೇ ರೀತಿ ನನ್ನೊಂದಿಗೆ ಭಾಗವಹಿಸಿ ಪತ್ರಿಕಾಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದಂಥ ಐಸಾಕ್ ಪುತ್ತೂರವರಿಗೂ, ಇಲ್ಲಿ ಉಪಸ್ಥಿತರಿದ್ದು ಸಹಕರಿಸಿದಂತಹ ಖಲೀಲ್, ಅಬ್ದುಲ್ ಅಜೀಜ್, ಯಾಸೀನ್ ಕುದ್ರೋಳಿ ಮತ್ತು ಮಕ್ಬೂಲ್ ಅಹಮದ್ ಇವರೆಲ್ಲರಿಗೂ ಧನ್ಯವಾದಗಳನ್ನು ಸಮರ್ಪಿಸುತ್ತಾ ಈ ಪತ್ರಿಕಾಗೋಷ್ಠಿಯ ಮುಕ್ತಾಯವನ್ನು ಘೋಷಿಸ್ತಾ ಇದ್ದೇನೆ.